ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ತುಂಬ ದಿವಸ ಆಗಿತ್ತು ವಿಡಿಯೋ ಯಾವುದೂ ಅಪ್ಲೋಡ್ ಮಾಡಿಲ್ಲ. ಸೊ ಯಾವುದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಊರಿಗೆ ಹೋಗೋದು, ಅಲ್ಲಿ ತೋಟ ನೋಡ್ಕೊಳ್ಳೋದು, ಮತ್ತೆ ವಾಪಸ್ ಬರೋದು. ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ನೀರೆಲ್ಲ ನೀರಿಂದೆಲ್ಲ ನೋಡ್ಕೋಬೇಕು. ತೋಟಗಳಿಗೆ ನೀರು ಕಮ್ಮಿ ಮಾಡೋಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ವೀಕೆಂಡ್ಸಲ್ಲಿ ಎವ್ರಿ ವೀಕೆಂಡ್ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಶೂಟ್ ಮಾಡೋಕ್ಕಾಗ್ತಿಲ್ಲ. ಖಂಡಿತ ಅಪ್ಲೋಡ್ ಮಾಡ್ತೀನಿ, ಮತ್ತೆ ಅಪ್ಲೋಡ್ ಮಾಡ್ತೀನಿ ಖಂಡಿತ. ಸೊ ಸುಮಾರು ವೀಡಿಯೋ ಶೂಟ್ ಮಾಡಬೇಕಂತ ತಲೆಯಲ್ಲಿದೆ. ಸೊ ನಂದು ಕಿಯಾ ಸೋನೆಟ್ ಕಾರ್ ಇದೆಯಲ್ಲ, ಅದ್ರದ್ದೊಂದು ರಿವ್ಯೂ ಮಾಡ್ತೀನಿ. ಅದರದ್ದೊಂದು 5 ಇಯರ್ಸ್ 55,000 ಕಿಲೋಮೀಟರ್ ಆಗಿದೆ ಆಲ್ರೆಡಿ. ಇನ್ನು ಜೂನ್ ಬಂದರೆ 5 ಇಯರ್ಸ್ ಆಗುತ್ತೆ. ಸೊ ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ಮಾಡ್ತೀನಿ. ಆಮೇಲೆ ನಮ್ಮ ಗ್ರೂಪಲ್ಲೇ ಒಂದು XUV 300 ಇದೆ. ಅವರು 1,25,000 ಏನೋ ಓಡಿಸಿದ್ದಾರೆ. ಸೊ ಅವ್ರದ್ದು ಒಂದು ರಿವ್ಯೂ ಮಾಡ್ತೀವಿ. ಇಲ್ಲೊಂದು SX ಬಂದಿದೆ ನೋಡಿ, ಏನು ಸಖತ್ತಾಗಿ ಮಾಡಿಫಿಕೇಷನ್ ಮಾಡಿಸಿದ್ದಾರೆ. ಸೊ ಮುಂದ್ಗಡೆ ಇದಕ್ಕೆ ವಿಂಡ್ ಸ್ಕ್ರೀನ್ಗೆ ನೋಡಿ, ಅದೇನೋ ಕ್ರೋಮಾ ಏನೋ ಬ್ಲ್ಯಾಕ್ಔಟ್ ಏನೋ ಮಾಡಿಸಿದ್ದಾರೆ. ಸೊ ಇದು ಸೈಡು ಗಾರ್ಡ್ಸು ಸಖತ್ತಾಗಿದೆ, ಒಳ್ಳೆ ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ. ಒಳ್ಳೆ ಲೈಟ್ ಹಾಕ್ಸಿದ್ದಾರೆ, ಮೋಸ್ಟ್ಲಿ HJನೇ ಇರಬೇಕು. ಹಿಂದ್ಗಡೆ ಸ್ಯಾಡಲ್ ಬ್ಯಾಗ್ಸ್ ಹಾಕೋಕ್ಕೆ ಪ್ಲಸ್ ಬಾಕ್ಸ್ ಹಾಕೋಕ್ಕೆಲ್ಲ ಮಾಡಿಫಿಕೇಷನ್ ಮಾಡಿಸಿದ್ದಾರೆ ನೋಡಿ. ಇವನ್ ವುಮೆನ್ಸ್ ಫುಡ್ ರಶ್ ಕೂಡ ಮಾಡಿಸಿದ್ದಾರೆ. ಚೆನ್ನಾಗಿದೆ ಮಾಡಿಫಿಕೇಷನ್ನು ಆ್ಯಕ್ಚುಲಿ. ಸೊ ನಂದಕ್ಕಿಂತ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸಿದ್ದಾರೆ. ಆಮೇಲೆ ಹ್ಯಾಂಡಲ್ ಚೇಂಜ್ ಮಾಡಿಸಿದ್ದಾರೆ. ಹ್ಯಾಂಡಲ್ ರೈಸರ್ ಏನು ಹಾಕ್ಸಿಲ್ಲ, ಕಾಣಿಸ್ತಾ ಇದೆ. ಹ್ಯಾಂಡಲ್ಲು ಅಷ್ಟೊಂದು ಕ್ವಾಲಿಟಿ ಇಲ್ಲ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ ತುಕ್ಕಿಡಿದಿದೆ. ಆ ಪೇಂಟೆಲ್ಲ ಆಚೆ ಬಂದುಬಿಟ್ಟಿದೆ. ಓಕೆ, ಒಂದು RR 310 ಇದೆ ನಮ್ಮ ಬಾಮೈದಂದೆ. ಸೊ ಇನ್ನೊಂದು ನಮ್ಮ ಕೋಬ್ರದವ್ರದ್ದು G310 GS ಇದೆ. ಸೊ ಎರಡು ಸೇಮ್ ಇಂಜಿನ್ನೇ, ಸೇಮ್ ಪವರ್ ಔಟ್ಪುಟ್ಟೆ. ಬಟ್ ಇವಾಗ ಹೊಸ್ದಾಗಿ ಬಂದಿರೋದು RR 310 ಬಂದ್ಬಿಟ್ಟು ಸ್ವಲ್ಪ ಪವರ್ಸ್ ಎಲ್ಲ ಜಾಸ್ತಿ ಮಾಡಿ, ಫೀಚರ್ಸ್ ಎಲ್ಲ ಜಾಸ್ತಿ ಮಾಡಿಕೊಟ್ಟಿದ್ದಾನೆ, ಟೆಕ್ ಜಾಸ್ತಿ ಮಾಡಿದ್ದಾನೆ. ಸೊ ಅಷ್ಟು ಟೆಕ್ಕು ಇದರಲ್ಲಿಲ್ಲ, G310 GS ಅಲ್ಲಿಲ್ಲ. ಯಾಕಂದರೆ ಅವನು ಅಪ್ಗ್ರೇಡ್ ಮಾಡಲ್ಲ BMW. ಅವನು ಯಾವಾಗ G310 GS ಬಿಟ್ಟ, ಇವಾಗಲೂ ಸೇಮ್ ಇದೆ. ಒಂದು ಸ್ವಲ್ಪನೂ ಚೇಂಜಸ್ ಮಾಡಿಲ್ಲ ಅವನು. ಯಾವುದೇ ಟೆಕ್ ಆಗಲಿ, ಎನಿ ಪವರ್ ಆಗಲಿ, ಏನೋ ಒಂದು ಏನಾದರೂ ಒಂದು ಎಕ್ಸ್ಟ್ರಾ ಫ್ಯೂಚರ್ ಕೊಡೋದಾಗಲಿ ಏನೂ ಚೇಂಜಸ್ ಮಾಡಿಲ್ಲ. ಬೇಕಿದ್ರೆ ತಗೋತಾರೆ, ಬೇಡ ಅಂದರೆ ಬಿಡ್ತಾರೆ ಅನ್ನೋ ಥರ ಅವರು. ಸೊ ಈಗ ಏನು ಅಂದರೆ ನೆಕ್ಸ್ಟು BMW F450 GS ಬರ್ತಾಯಿದೆ. ಸೊ ದಟ್ ಈಸ್ ಟ್ವಿನ್ ಸಿಲಿಂಡರ್ ಬರ್ತಾಯಿದೆ. ಸೊ 48 PS 40 Nm ಟಾರ್ಕ್ ಇದೆ. ಸೊ ಅದನ್ನು ನೋಡಬೇಕು ಯಾವ ಪ್ರೈಸಿಗೆ ಲಾಂಚ್ ಆಗುತ್ತೆ ಅಂತ. ಆ್ಯಕ್ಚುಲಿ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರದು ಒಂದು ಡ್ರೀಮ್ ಇರುತ್ತೆ, ಒಂದು ಒಳ್ಳೆ ಗಾಡಿ ಇಡಬೇಕು. ಅವ್ರಿಗೂ ಆಸೆ ಇರುತ್ತಲ್ವ, ಒಂದೊಳ್ಳೆ ಗಾಡಿ ಇಡಬೇಕು ಅಂತ. ಒಂದೊಳ್ಳೆ ಆಫ್ ರೋಡಿಂಗ್ ಗಾಡಿ ಅಥವಾ ಒಂದು ಒಳ್ಳೆ ಆನ್ ರೋಡ್ ಗಾಡಿ ಇರಬೇಕಂತ ಆಸೆ ಇರುತ್ತೆ. ಸೊ ಈ BMWದವರು 450cc ಎಷ್ಟು ಲಕ್ಷ ಬಿಡ್ತಾರೆ ನೋಡಬೇಕು. ಅದೇನು ಮೋಸ್ಟ್ಲಿ NX 500 ಇದೆಯಲ್ಲ, 7.5 7+ ಆಗುತ್ತೆ. ಸೊ ಮೋಸ್ಟ್ಲಿ ಅದೇ ರೇಂಜಿಗೆ ತೊಗೊಂಡೋಗಿ ಕೂರಿಸ್ತಾರೆ ಅಂತ ಅನಿಸುತ್ತೆ. ಆ ರೇಂಜಿಗೆ ತೊಗೊಂಡೋಗಿ ಕೂರಿಸಿದ್ರೆ ಕಷ್ಟ ಗುರು ತುಂಬ. ಯಾಕೆಂದರೆ ಅದು ತೊಗೊಂಡ್ರು ಮೇಂಟೈನ್ ಮಾಡೋಕ್ಕಾಗಲ್ಲ. BMW ಅದು ಮುಕ್ಲಾರೆ ಈ ಸರ್ವಿಸ್ ಚಾರ್ಜಸ್ ಬರುತ್ತೆ. ನಾನೇ ನೋಡಿದ್ದೀನಲ್ಲ, G310 GSಗೆ ಮಿನಿಮಮ್ 15,000 ಮಾಡ್ತಾರೆ ಶೋರೂಮ್ಗೆ ಹೋದರೆ. ಮಿನಿಮಮ್ ಅದು ನಾರ್ಮಲ್ಲು ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಪ್ಲಸ್ ಸರ್ವಿಸ್ ಚಾರ್ಜಸ್, ಇಷ್ಟಕ್ಕೆ ನಿಮಗೆ ಮಿನಿಮಮ್ 15,000 ಆಗೇ ಆಗುತ್ತೆ ಶೋರೂಮ್ಗೆ ಹೋದರೆ. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಮಾಡಿಸ್ತಾರೆ. ಹೊರಗಡೆ ಒಂದು 10,000 ರೂಪಾಯಿ ಆಗುತ್ತೆ ನಾರ್ಮಲ್ಲು. ಮತ್ತು ಏನಾದ್ರು ಪಾರ್ಟ್ಸ್ ಹೋಗಿದ್ರೆ ಎಕ್ಸ್ಟ್ರಾ. ಸೊ ಯಾಕೆ ನಾವು ಮುಂಚೆ ಒಂದು ಗಾಡಿ ತೊಗೊಳೋಕ್ಕಿಂತ ಮುಂಚೆ ನಾವು ಸರ್ವಿಸ್ ಚಾರ್ಜಸ್ನ ಪ್ಲಸ್ ಮೇಂಟೆನೆನ್ಸ್ನ ಯೋಚನೆ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗೇ ತೊಗೊಳೋದಲ್ಲ. ಫಸ್ಟ್ ಸರ್ವಿಸ್ ಚಾರ್ಜಸ್ಸು ನಮ್ಮ ಕೈಲಿ ಮಾಡ್ಸೋಕ್ಕಾಗುತ್ತಾ ಶೋರೂಮ್. ಆ್ಯಕ್ಚುಲಿ ಒಂದು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಹೇಳಬೇಕು ಅಂದರೆ, ನನ್ನ ಪ್ರಕಾರ ನಾವು ಸರ್ವಿಸ್ನ ಶೋರೂಮಲ್ಲಿ ಮಾಡಿಸೋಷ್ಟು ಕೆಪಾಸಿಟಿ ಇದ್ದರೆ ಮಾತ್ರ ಗಾಡಿ ತೊಗೋಬೇಕು. ಅದನ್ನು ಯೋಚನೆ ಮಾಡಿಬಿಟ್ಟು ಗಾಡಿ ತೊಗೋಬೇಕು. ಯಾಕೆಂದರೆ ನಾವು ಎಲ್ಲ ಸರ್ವಿಸ್ನ ಹೊರಗಡೆ ಮಾಡಿಸ್ತೀನಿ, ಹೊರಗಡೆ ಮೇಂಟೈನ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಇವಾಗೆಲ್ಲ ಬರ್ತಾರೋ ಬೈಕ್ಗಳು ಎಲ್ಲ ಫುಲ್ಲು ಟೆಕ್ಕು ಪ್ಲಸ್ಸು ಫುಲ್ಲು ಅಡ್ವಾನ್ಸ್ಡು ಟೆಕ್ನಾಲಜಿ ಪ್ಲಸ್ ಕ್ರೂಸ್ ಕಂಟ್ರೋಲು, ಕಾರ್ನರಿಂಗ್ ABS, ಟ್ರ್ಯಾಕ್ಷನ್ ಕಂಟ್ರೋಲು, ಪ್ರತಿಯೊಂದು ಫ್ಯೂಚರ್ಸ್ ಹಾಕಿ ಕೊಡ್ತಾಯಿದ್ದಾನೆ. ಸೊ ಆ ಫ್ಯೂಚರ್ಸ್ ಎಲ್ಲ ಅವರು OBD ಸಿಸ್ಟಮ್ ಏನೋ ಸ್ಕ್ಯಾನರ್ ಇಟ್ಕೊಂಡಿರ್ತಾರಲ್ಲ,
ಆ ಸ್ಕ್ಯಾನರಲ್ಲಿ ಗೊತ್ತಾಗ್ಬಿಡುತ್ತೆ. ಹೊರಗಡೆನೂ ಇಟ್ಕೊಂಡಿರ್ತಾರೆ, ಹೊರಗಡೆ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಸೊ ಸಿಕ್ಕಿದ್ರೂ ಅದು ಅಷ್ಟು ಪರ್ಫೆಕ್ಷನ್ ಬರೋಲ್ಲ. ಸೊ ನೀವೇನಾದರೂ ಮೇಜರು ಇನ್ಸಿಡೆಂಟ್ ಆಯಿತು ಏನಾದರೂ ಅಂದರೆ ಅವಾಗ ಶೋರೂಮ್ಗೆ ಹೋಗ್ಬೇಕಾಗುತ್ತೆ. ಸೊ ನಮ್ಮ ಹತ್ರ ಮೇಂಟೈನ್ ಒಂದು 2 ಸಲ ನೀವು 2 ಸಲ ನೀವು ಹೊರಗಡೆ ಮಾಡಿಸಿ, ಬೇಡ ಅನ್ನಲ್ಲ. ಫಸ್ಟು ಆ್ಯಕ್ಚುಲಿ ವಾರಂಟಿ ಇರೋ ತನಕ ಯಾವತ್ತೂ ನೀವು ಗಾಡಿ ಹೊರಗಡೆ ಮಾಡ್ಸೋಕ್ಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಹೊಸ ಗಾಡಿ ಆಗಿದ್ದು ವಾರಂಟಿ ಇದ್ದರೆ ವಾರಂಟಿ ಇರೋ ತನಕ ಮಾತ್ರ ಪೂರ್ತಿ ಶೋರೂಮಲ್ಲೇ ಮಾಡಿಸಿ. ಆಮೇಲೆ 1-2 ಸರ್ವಿಸ್ ಹೊರಗಡೆ ಮಾಡಿಸಿ, ಆಮೇಲೆ 1 ಸರ್ವಿಸು ಶೋರೂಮಲ್ಲಿ ಮಾಡಿಸಿ, ಮತ್ತೆ 1-2 ಸರ್ವಿಸು ಹೊರಗಡೆ ಮಾಡಿಸಿ, ಮತ್ತೆ 1 ಸರ್ವಿಸು ಶೋರೂಮಲ್ಲಿ ಮಾಡಿಸಿ. ಸೊ ಈ ಥರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಮಾಡಿಸಿ ನೀವು, ಆವಾಗ ಗಾಡಿನೂ ಚೆನ್ನಾಗಿರುತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೆಂಗಿದ್ರು ಶೋರೂಮ್ಗೆ ಹೋಗ್ತಿರ್ತಾರೆ 2 ಸರ್ವಿಸ್ಗೆ ಒಂದ್ಸಲಿ. ಅವ್ರು ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಸರ್ವೆ ಮಾಡ್ತಾರೆ. ಆಮೇಲೆ ಈ BMW ಅವರೆಲ್ಲ ಏನಂದರೆ ಆ ಸ್ಕ್ಯಾನರು ಪ್ಲಸ್ ಆ ಟೆಕ್ನಾಲಜಿನ ಹೊರಗಡೆ ಕೊಡೋಲ್ಲ. ಈವನ್ ಪಾರ್ಟ್ಸು ಅಷ್ಟೇ, ಪಾರ್ಟ್ಸು ಸಿಗೋದು ಕಷ್ಟ. BMW ಹೋಗಬೇಕು ಅಫಿಷಿಯಲ್ ಸರ್ವಿಸ್ ಸೆಂಟ್ರಿಗೆ. ಅವ್ರು ಹೊರಗಡೆ ಸೆಲ್ಲು ಕೂಡ ಮಾಡೋದಿಲ್ಲ, ಅದು ಪ್ರಾಬ್ಲಮ್ಮು. ಸೊ ಅದರದ್ದು BMW G310 GSದು ಒಂದು ಮೈಲೇಜ್ ಟೆಸ್ಟು, 1 ಲೀಟ್ರ್ ಪೆಟ್ರೋಲ್ ಟೆಸ್ಟು, ಆಮೇಲೆ R310 1 ಲೀಟ್ರ್ ಪೆಟ್ರೋಲ್ ಟೆಸ್ಟು. ಅಂದರೆ ಈಗ ನಾವೇನು ಈ ಗಾಡಿದು ಟೆಸ್ಟ್ ಮಾಡಿದ್ವಿ. ಸೊ ಚನ್ನಪಟ್ಟಣ ರೋಡಲ್ಲಿ, ಅದೇ ರೋಡಲ್ಲಿ ಟೆಸ್ಟ್ ಮಾಡ್ತೀವಿ ಅದೆರಡೂ. ಸೊ ಅದ್ರದ್ದು 2 ವಿಡಿಯೋ ಬರುತ್ತೆ, ಪ್ಲಸ್ ಡ್ರ್ಯಾಗ್ ರೇಸ್ ಬರುತ್ತೆ. G310 GS ವರ್ಸಸ್ R310. ಸೊ ನೋಡೋಣ. ಅಂದರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಯಾರಿಗೆ ಬೈಕ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರುತ್ತೆ ಸೊ R310 ಗೆಲ್ಲೋದು ಅಂತ. ಬಟ್ ಆದ್ರೂ ನಿಮಗೆ ಒಂದು ವೀಡಿಯೋ ಮಾಡೋಕ್ಕೋಸ್ಕರ ತೋರಿಸ್ತೀನಿ. ಆಮೇಲೆ ಈ ಗಾಡಿ ಸುಜುಕಿ V-Stroke 250 ವರ್ಸಸ್ G310 GS, ಅದು ಡ್ರ್ಯಾಗ್ ರೇಸ್ ಮಾಡೋಣ, ಮಜಾ ಇರುತ್ತೆ. ಸೊ ನೋಡೋಣ ಯಾವ್ದು ಬೀಟ್ ಮಾಡುತ್ತೆ ಅಂತ. ಸೊ ಇದೂ ಟಾಪ್ ಸ್ಪೀಡ್ ಅಷ್ಟೇ ಇದೆ, ಅದೂ ಟಾಪ್ ಸ್ಪೀಡ್ ಅಷ್ಟೇ ಇದೆ. ನೋಡ್ಬೇಕು ಯಾವ ಥರ ಅಂತ. ಬಟ್ ಇದು ಮಾಡೋಕ್ಕಿಂತ ಮುಂಚೆ ಸರ್ವಿಸ್ ಮಾಡಿಸ್ಬೇಕು. ಇನ್ನೊಂದು 400 ಕಿಲೋಮೀಟರ್ ಹೊಡೆದ್ರೆ ಸರ್ವಿಸ್ ಮಾಡಿಸ್ಬೇಕು. 5000 ಕಂಪ್ಲೀಟ್ ಆಗುತ್ತೆ. ಸೊ ನಾನು ಶೋರೂಮಿಗೆ ಬಿಟ್ರೂ 2-2.5 ಸಾವಿರದೊಳಗಡೆ ಮುಗಿದೋಗುತ್ತೆ ಅಷ್ಟೇ ಸರ್ವಿಸ್ ಇದ್ರದ್ದು. ಅಷ್ಟೊಂದೇನು ಜಾಸ್ತಿ ಆಗೋಲ್ಲ. ಸೊ ನಿಮಗೆ ಮೇಂಟೆನೆನ್ಸ್ ಏನು ಜಾಸ್ತಿ ಬರಲ್ಲ ಇದು. ನಾನು ಅದೇ ಚೈನ್ಸ್ ಪ್ಯಾಕೆಟ್ ಹೋಗಿದೆ, ಇವಾಗ ಚೈನ್ಸ್ ಪ್ಯಾಕೆಟ್ ಒಂದು ಹಾಕ್ಸ್ಬೇಕು. ಚೈನ್ಸ್ ಪ್ಯಾಕೆಟ್ ಬಂದುಬಿಟ್ಟು 2700 ರೂಪೀಸ್ ಏನೋ ಆಗುತ್ತೆ. ಅದು ಅಷ್ಟೇ, ಅದೊಂದು ಇವಾಗ ಮೇಜರ್ ಖರ್ಚು. ಅದು ಬಿಟ್ಟರೆ ಬ್ರೇಕ್ ಪ್ಯಾಡ್ಸು ನೀವು ಆಲ್ಟರ್ನೇಟಿವ್ ನಾನು ಹೇಳ್ದಾಗೆ ಫ್ರಂಟಿಗೆ ಹೋಂಡಾ ಯೂನಿಕಾರ್ನ್ 160 ಫ್ರಂಟ್ ಬ್ರೇಕ್ ಪ್ಯಾಡ್ಸು, ಬ್ಯಾಕಿಗೆ ಬಜಾಜ್ ಪಲ್ಸರ್ 220 ಬ್ಯಾಕ್ ಬ್ರೇಕ್ಸ್. ಅದು ನೀವು ಆಲ್ಟರ್ನೇಟಾಗಿ ಯೂಸ್ ಮಾಡ್ಬೋದು. ಅಥವಾ ಒರಿಜಿನಲ್ಲೇ ಯೂಸ್ ಮಾಡ್ತೀರ ಅಂದರೆ 1000 ಚೇಂಜ್ ಏನೋ ಆಗುತ್ತೆ ನಿಮಗೆ, ಇನ್ಕ್ಲೂಡಿಂಗ್ GST ಏನೋ 1100 ರೂಪೀಸ್ ಏನೋ ಆಗುತ್ತೆ ಒರಿಜಿನಲ್ ಸುಜುಕಿದು. ತೀರಾ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ. ಮೇಂಟೆನೆನ್ಸ್ ಸಗಲ ಇದೆ ಇದು ಬರ್ತೀವಿ. ಆಮೇಲೆ ನಮ್ಮ ಅಣ್ಣ ಒಬ್ಬರು ನೆಕ್ಸಾನ್ CNG ತೊಗೊಂಡಿದ್ದಾರೆ. ಸೊ ಅದ್ರದ್ದು ಕೂಡ ಮೈಲೇಜ್ ಟೆಸ್ಟು ಪ್ಲಸ್ ರಿವ್ಯೂ ಪ್ಲಸ್ ಪೆಟ್ರೋಲ್ ಮೈಲೇಜ್ ಟೆಸ್ಟ್, CNG ಮೈಲೇಜ್ ಟೆಸ್ಟ್ ಅದನ್ನು ಮಾಡ್ತೀವಿ. ಸೊ ಇದೇ ಥರ ಬರ್ತಾ ಹೋಗುತ್ತೆ ವೀಡಿಯೋಸು. ಸೊ ನನಗೆ ಏನು ಅಂದರೆ ಶೋರೂಮ್ಗೆ ಹೋಗ್ಬಿಟ್ಟು ಅವ್ರು ಗಾಡಿ ಕೊಡಿ ಅಂತ ಕೇಳಿ, ಈಗ ಹೆಂಗೆ ದೊಡ್ಡ ಕ್ರಿಯೇಟರ್ಸ್ಗೆಲ್ಲ ಗಾಡಿಗಳನ್ನ ಅವರೇ ಕರೆದು ಕೊಡ್ತಾರೆ ರಿವ್ಯೂ ಮಾಡಿ ಅಂತ. ಸೊ ಆ ಥರ ನಮಗೆಲ್ಲ ಕೊಡೋಲ್ಲ, ಯಾಕೆಂದರೆ ನಾವಿನ್ನು ಸ್ಟಾರ್ಟಿಂಗ್ ಅಲ್ವಾ. ಅಟ್ಲೀಸ್ಟ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೆ ಮೋಸ್ಟ್ಲಿ ಗುರುತಿಸ್ಬೋದೇನೋ ಅಂತ ಅನಿಸುತ್ತೆ. ಇವರೊಬ್ಬರು ಕಾರ್ ಮತ್ತು ಬೈಕ್ ರಿವ್ಯೂ ಮಾಡ್ತಾರೆ ಅಂತ. ಸೊ ಗುರುತಿಸ್ಬಿಟ್ಟು ಕೊಡ್ಬೋದು ಅಂತ ಅನಿಸುತ್ತೆ. ನೋಡಬೇಕು, ಇದೆಲ್ಲ ನಿಮ್ಮ ಸಪೋರ್ಟ್ ಮೇಲೆ ನಿಂತಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನಾವು ಏನೋ ಒಂದು ಮಾಡಬೇಕು ಅಂದ್ಕೊಂಡಿರ್ತೀವಿ. ಸೊ ಈ ಜಾಬು ಮಾಡಿಕೊಂಡು ಇದನ್ನೂ ಮಾಡಿಕೊಂಡು ನಿಮಗೆ ವೀಡಿಯೋಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ನೀವು ನಿಮ್ಮ ವ್ಯೂಸು ಮತ್ತು ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ, ಹೊಸ ಯೂಟ್ಯೂಬರ್ಸ್ಗೆ ಗ್ರೋ ಆಗೋದಕ್ಕೆ. ಸೊ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಆಮೇಲೆ ನಿಮಗೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ. ಒಬ್ಬರು ಬೆಳಿತೀರ ಅಂತ ಗೊತ್ತಾದರೆ ಎಲ್ಲರೂ ತುಳಿಯೋಕ್ಕೆ ನೋಡ್ತಾರೆ ಹೊರತು ಸಪೋರ್ಟ್ ಮಾಡೋಕ್ಕೆ ತುಂಬ ಕಮ್ಮಿ. ನಿಮ್ಮ ಪಕ್ಕದವರೇ ವಿಡಿಯೋ ನೋಡೋಲ್ಲ, ನಿಮ್ಮ ಜೊತೆಲಿದ್ದವರೇ ವಿಡಿಯೋ ನೋಡೋಲ್ಲ, ಲೈಕ್ ಮಾಡಲ್ಲ. ಹೊರಗಡೆ ಇದ್ದವರು ನೀವು ಯಾವ ಥರ ಇದ್ದೀರ ಸಬ್ಸ್ಕ್ರೈಬರ್ಸು, ನೀವು ಇದ್ದೀರಲ್ಲ ಸಬ್ಸ್ಕ್ರೈಬರ್ಸ್, ಇವಾಗ ನೀವು ನನ್ನ ವೀಡಿಯೋ ನೋಡ್ತೀರಾ, ರ್ಯಾಂಡಮ್ ಪೀಪಲ್ ವೀಡಿಯೋ ನೋಡ್ತಾರೆ, ಅವ್ರು ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ಸೊ ಹೊರಗಡೆಯಿಂದ ನಮಗೆ ಜನ ಬರ್ತಾರೆ. ಸೊ ಗೊತ್ತಾಗುತ್ತೆ ನಿಮಗೆ. ಒಂದ್ಸಲ ನೀವು ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ್ರೆ ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಯಾರು ಯಾವ ಥರ ಹೆಂಗೆ ಅಂತ. ತೋಟದ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ. ಸೊ ನನ್ನ ಪ್ರಕಾರ ನಮ್ಮ ಏನು ವೀಡಿಯೋಸ್ ನೋಡ್ತಾ ಇದ್ದಾರೆ ಮತ್ತು ಎಲ್ಲ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ನನ್ನ ಪ್ರಕಾರ ಸೊ ತುಂಬ ಜನ ಇದ್ದಾರೆ ಹುಡುಗರುಗಳು.
ಸೊ ಬ್ಯಾಂಗ್ಳೂರಲ್ಲಿ ಡ್ಯೂಟಿ ಮಾಡಿಕೊಂಡು ವೀಕೆಂಡಲ್ಲಿ ಊರಿಗೆ ಹೋಗಿ ತೋಟ ನೋಡಿಕೊಂಡು ಅಲ್ಲೇನಾದ್ರು ಇದ್ದರೆ ಕೆಲಸಗಳು ಮುಗಿಸ್ಕೊಂಬಂದು ತುಂಬ ಜನ ಇದ್ದಾರೆ, ತುಂಬ ಪರ್ಸೆಂಟೇಜ್ ತುಂಬ ಜನ ಇದ್ದಾರೆ. ಆ ಥರ ಹುಡುಗರುಗಳು, ಆ ಥರ ಫ್ಯಾಮಿಲಿ ಮ್ಯಾನ್ಸು, ಆ ಥರ ತುಂಬ ಜನ ಇರ್ತಾರೆ. ಸೊ ಅವರೆಲ್ಲರೂ ವೀಕೆಂಡಲ್ಲಿ, ವೀಕ್ ಡೇಸಲ್ಲಿ ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಮತ್ತೆ ವೀಕೆಂಡಲ್ಲಿ ಊರಿಗೆ ಹೋಗಿ ಕೆಲಸ ಮಾಡಿಕೊಂಡು ತೋಟದಲ್ಲೆಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಬರ್ತಾರೆ. ಎಷ್ಟು ಟಯರ್ಡ್ ಆಗುತ್ತೆ. ಈ ಕಡೆನೂ ಬಿಡೋಂಗಿಲ್ಲ, ಅಲ್ಲೂ ಬಿಡೋಂಗಿಲ್ಲ. ಸೊ ಮಿಡಲ್ ಕ್ಲಾಸು ಪೀಪಲ್ಲು, ಮಿಡಲ್ ಕ್ಲಾಸು ಬಾಯ್ಸ್ದು ಸೊ ಡ್ರೀಮ್ಸು ಅಚೀವ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅವ್ರದ್ದು ಸಮ್ಟೈಮ್ಸ್ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಡ್ರೀಮ್ಸು. ಬೇರೆ ಯಾವುದೋ ಒಂದು ಫ್ಯಾಮಿಲಿ ಮ್ಯಾಟ್ರಿಗೋಸ್ಕರನೋ ಅಥವಾ ಬೇರೆ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್ಗೋಸ್ಕರ ಅವ್ರದ್ದು ಡ್ರೀಮ್ಸ್ನ ಸ್ಯಾಕ್ರಿಫೈಸ್ ಮಾಡೋಕ್ಕಾಗುತ್ತೆ. ಬಟ್ ನಾನು ಹೇಳೋದು ನಿಮ್ಮ ಡ್ರೀಮ್ಸ್ನ ಸ್ಯಾಕ್ರಿಫೈಸ್ ಮಾಡೋಕ್ಕೋಗ್ಬೇಡಿ, ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಳಿ. ಸೊ ನೀವೇನಾರು ತೊಗೋಬೇಕು ಅಂತಿದ್ರೆ ಕಷ್ಟಪಟ್ಟು ದುಡೀರಿ, ತಗೊಳ್ಳಿ, ಎಂಜಾಯ್ ಮಾಡಿ. ಈಗ ನನಗೆ ಈ ಬೈಕ್ ಓಡಿಸೋದ್ರಲ್ಲಿ ಖುಷಿ ಸಿಗುತ್ತೆ ಅಂದರೆ ಈ ಬೈಕ್ ತೊಗೊಳ್ಳಿ. ನೀವು ಅಂದರೆ ನಾನು ಲಕ್ಷಾಂತರ ರೂಪಾಯಿ, 10 ಲಕ್ಷ, 15 ಲಕ್ಷ, 20 ಲಕ್ಷದ ಬೈಕ್ ತೊಗೊಳ್ಳಿ ಅಂತ ಹೇಳಲ್ಲ. ಸೊ ಎಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ಗೆ ಒಂದೊಳ್ಳೆ ಈಗ ಫಾರ್ ಎಕ್ಸಾಂಪಲ್ಲು ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಒಂದು ಹಿಮಾಲಯನ್ 450 ಇಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ದಯವಿಟ್ಟು ತೊಗೊಳ್ಳಿ, ಕಷ್ಟಪಟ್ಟು ದುಡೀರಿ, ತೊಗೊಳ್ಳಿ, ಎಂಜಾಯ್ ಮಾಡಿ. ಇವತ್ತಿರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ. ಇವತ್ತಿರೋರು ನಾಳೆ ಇರ್ತಾರೋ ಗೊತ್ತಿಲ್ಲ. ನೋಡಿ, ಮೊನ್ನೆ ನಮ್ಮ ಆಫೀಸಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಮ್ಮ ಆಫೀಸಲ್ಲಿ ಪಾಪ ನಮ್ಮ ಕೊಲೀಗು, ಅವ್ರ ಹೆಸ್ರು ಹೇಳಲ್ಲ ನಾನು. ಸೊ ಚೆನ್ನಾಗಿದ್ದವರು 34 ಇಯರ್ಸ್ ಮ್ಯಾನು ಒಂದು 6 ಮಂತ್ಸು ಸೈಟ್ಗೆ ಹೋಗಿದ್ರು ಡೆನ್ಮಾರ್ಕಲ್ಲಿ. ಸೈಟ್ಗೆ ಹೋಗಿ 6 to 8 ಮಂತ್ಸ್ ಅಲ್ಲೇ ಇದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಬಂದರು. ಇದ್ದಕ್ಕಿದ್ದಂಗೆ ಆ ಕಾರ್ಡಿಯಾಕ್ ಅರೆಸ್ಟು ಆಫೀಸಲ್ಲಿ. 5 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರಿಗೆ. ವಿಧಿಯಾಟ ನೋಡಿ, 5 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರಿಗೆ. ವಿತಿನ್ 5 ಮಿನಿಟ್ಸಲ್ಲಿ ಸ್ಪಾಟು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಏನಿಲ್ಲ. ಸೊ ನಾನು ಅದಕ್ಕೆ ಹೇಳೋದು, ಅವ್ರಿಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು, ಒಂದು ಗಂಡು ಮಗು ಇತ್ತು. ಪಾಪ ಅವ್ರು ರೋದನೆ ನೋಡೋಕ್ಕಾಗ್ತಿರ್ಲಿಲ್ಲ ನಮಗೆ. ನಾನು ಅದಕ್ಕೆ ಹೇಳೋದು, ಇವತ್ತು ಇರ್ತಿರೋ ನಾಳೆ ಇರ್ತಿರೋ ಗೊತ್ತಿಲ್ಲ. ಅಷ್ಟರೊಳಗಡೆ ನಿಮ್ಮದು ಆಸೆ ಏನಿದೆ ಅಷ್ಟು ಮುಗಿಸ್ಕೊಳ್ಳಿ. ನಿಮ್ಮ ಆಸೆ ಏನಿದೆ ಈಡೇರಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ತೊಗೋಬೇಕಂತಿದ್ರೆ ತೊಗೊಳ್ಳಿ. ನಿಮ್ಗೆ ಏನಾದ್ರು ತಿನ್ನಬೇಕಂತಿದ್ರೆ ತಿನ್ನಿ. ಎಲ್ಲಾದರೂ ಹೋಗ್ಬೇಕಂತಿದ್ರೆ ಫಸ್ಟು ಟ್ರಾವೆಲ್ ಮಾಡಿ. ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡಿ. ಸೊ ನೀವು ಜೀವನದಲ್ಲಿ ಯಾವತ್ತೂ ನಾನು ಆವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಕೂತ್ಕೋಬಾರ್ದು. ಮಾಡ್ಬೇಕನ್ಸಿದ್ರೆ ಮಾಡಿಬಿಡ್ಬೇಕು. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾರಾದರೂ ಮನೆದ ಟೆಕ್ ಪಾರ್ಕ್ ಸುತ್ತಮುತ್ತ ಯಾರಾದರೂ ವರ್ಕ್ ಮಾಡ್ತಾಯಿದ್ದು, ಇಲ್ಲೊಂದು ದೋಸೆ ಪಾಯಿಂಟ್ ಇದೆ, ಎಗ್ ದೋಸೆ ಪಾಯಿಂಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಲೆಫ್ಟಲ್ಲಿ ಎಗ್ ದೋಸೆ ಒಂದು ಸಖತ್ ಫೇಮಸ್ಸು. ಈಗ ಆಂಟಿ ಸಖತ್ತಾಗಿ ಹಾಕ್ತಾರೆ ಎಗ್ ದೋಸೆ. ಸೊ ನೀವು ಯಾರು ತಿಂದಿದ್ರೆ ಕಮೆಂಟ್ ಮಾಡಿ. ಸೊ ನಿಮಗೆ ಗೊತ್ತಿರುತ್ತೆ ತಿಂದಿದ್ರೆ. ಓಕೆ, ಅಣ್ಣ ಯಾವ ಕಡೆ ಬರ್ತೀಯಣ್ಣ ನೀನು? ಓ, ಈ ಹಣ್ಣು ಇನ್ನೂ ಸೂಪರು. ಲೇ, ನಿಂಬೆಹಣ್ಣು ಆಗ್ಬಿಡ್ತೀಯ ಕಣೋ. ಓಕೆ, ನಮ್ಮ ಆಫೀಸ್ ಬಂತು. ಸೊ ನೀವು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಅಥವಾ ವಿಡಿಯೋ ನೋಡ್ತಾಯಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಹಾಕಿ ಹೇಗಿತ್ತು ವಿಡಿಯೋ ಕ್ವಾಲಿಟಿ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.